ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹಿಂದೆ ಏನು ಅಂದರೆ ಹಿಂದಿನ ಎಪಿಸೋಡು ನಾವು ರಾಜಕೀಯಕ್ಕೋಸ್ಕರ ಸೀಮಿತವಾಗಿಟ್ಟಿದ್ದೀವಿ. ರಾಜಕೀಯದಲ್ವ ಧರ್ಮ ರಾಜಕೀಯದಲ್ಲಿ ಸೇರಿದ್ರೆ ನಾವೆಲ್ಲ ಸೇಫು, ನೆಮ್ಮದಿ, ಶಾಂತಿ ಇರುತ್ತೆ ಅನ್ನೋ ವಿಷಯ ಇಟ್ಕೊಂಡು ಮಾತಾಡ್ತಿದ್ದೀವಿ. ಏಕೆ ಈ ವಿಷಯ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಂತಂದರೆ, ಇನ್ನೇ 2024 ಇನ್ನೂ ಒಂದು 2 ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ. ಇನ್ನು 3-4 ತಿಂಗಳಲ್ಲಿ ಹೊಸ ಲೋಕಸಭೆ ಬರುತ್ತೆ. ನರೇಂದ್ರ ಮೋದಿನೂ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಸಂಶಯ ಇಲ್ಲ. ಆದರೆ ಏನಾಗುತ್ತೆ ಅಂದರೆ, ಈ ಹೋಗ್ತಕ್ಕಂಥ ದಾರಿ ಇದೆ ನೋಡಿ, ಇದು ಬಹಳ ಕಷ್ಟ. ಸ್ವಯಂ ಸ್ವೀಕೃತನ ಸುಗಮ ಕಾರ್ಯತ್ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಅಂದರೆ ನಾವೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ದಾರಿ, ನಾವೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕೆಲಸಗಳು. ಏನಾಗುತ್ತೆ, ಆ ಗುರಿ ಮುಟ್ಟಬೇಕು ಅಂತಂದರೆ ಕಲ್ಲು ಮುಳ್ಳುಗಳು ಬೇಕಾದಷ್ಟಿದೆ. ಹಾಗೆ ಅಂಥ ಸಿಚುಯೇಷನನ್ನು ನಾವು ಇವತ್ತಿನ ಸಮಾಜದಲ್ಲೂ ಸಹ ನೋಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನೋಡಿ, 1ನೇ ತಾರೀಕು, ಇವತ್ತು 3ನೇ ತಾರೀಕು, ಮಾರ್ಚ್ 3ನೇ ತಾರೀಕಲ್ಲಿ ಇದ್ದೀವಿ ನಾವು. ಮಾರ್ಚ್ 1ನೇ ತಾರೀಕು ನಾನು ಬೆಂಗಳೂರು ಹೋಗಿದ್ದೆ. ಇನ್ಸಿಡೆಂಟಲ್ಲಿ ಏನಾಯಿತು, ನ್ಯಾಷನಲ್ ಕಾಲೇಜು ಸರ್ಕಲ್ ಒಂದು ಫ್ಲೈಓವರ್ ಬರುತ್ತೆ, ಆ ಸರ್ಕಲ್ನಲ್ಲಿ ಕೆಲಸ ಇತ್ತು, ನನಗೆ ನೋಡೋದಕ್ಕೆ ಹೋಗಿದ್ದೆ. ಆವತ್ತಿನ ದಿವಸನೇ ಸೇಮ್ ಟೈಮಲ್ಲಿ ನೋಡಿ, ಇಂದಿರಾನಗರ್, ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥ ಇದು ಸುಮಾರು ವಿಧಾನಸೌಧದಿಂದ ಒಂದು 10-12-15 ಕಿಲೋಮೀಟ್ರ್ ಆಗುತ್ತೆ. 12 ಗಂಟೆ ಸುಮಾರಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬ್ಯಾಂಗ್ಳೂರು ಬಾಂಬ್ ಬ್ಲಾಸ್ಟ್ ಅಂತ, ಬಿ ಕ್ಯೂಬ್ ಅಂತಲೂ ಕರಿತೀವಿ. ಈ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬಾಂಬ್ ಬ್ಲಾಸ್ಟ್ ಆಗಿದ್ದು ಏನಾಗುತ್ತೆ, ಅದು ಯಾರೋ ಉಗ್ರರಂತೆ, ಟೆರರಿಸ್ಟ್ಗಳಂತೆ, ಭಯೋತ್ಪಾದಕರಂತೆ, ಅವರು ಹಿಂದೂ ಸಮಾಜವನ್ನು ಒಡೆಯೋದಕ್ಕೋಸ್ಕರ ಈ ಥರ ಕೆಲಸಗಳನ್ನ ಮಾಡ್ತಾರಂತೆ, ವಿಧ್ವಂಸಕ ಕೃತ್ಯಗಳು ಮಾಡ್ತಾರಂತೆ ಅಂತ ಕೇಳ್ತೀವಿ. ಆತ ರಾಮೇಶ್ವರಂ ಕೆಫೆ ಅಂತ ಅಂದ್ಬಿಟ್ಟು, ರಾಮೇಶ್ವರಂ ಕೆಫೆ ಅಂತ ಅನ್ನೋದು ಬೆಂಗಳೂರಿನಲ್ಲಿ 3-4 ಇದೆಯಂತೆ. ಇಂದಿರಾನಗರದ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಆ ರಾಮೇಶ್ವರಂ ಕೆಫೆನಲ್ಲಿ ನೋಡಿ, ಸುಮಾರು 12:55 ಬ್ಲಾಸ್ಟ್ ಆಗುತ್ತೆ. ಒಂದು ಬ್ಲಾಸ್ಟು ಅದೇನೋ ವಾಷಿಂಗ್ ಮಿಷಿನ್ ಕೈಯೆಲ್ಲ ತೊಳ್ಕೊತಾರೆ ಜನ ತಿಂಡಿ ತಿಂದಮೇಲೆ, ಆ ಕೈ ತೊಳ್ಕೊಳ್ಳೋ ಜಾಗದಲ್ಲಿ ಇನ್ನೊಂದು ರೂಪಲ್ಲಿ 2 ಬ್ಲಾಸ್ಟ್ ಆಗುತ್ತೆ 2-3 ನಿಮಿಷಗಳ ಅಂತರದಲ್ಲಿ. ಅದನ್ನು ಬಾಂಬ್ ಬ್ಲಾಸ್ಟ್ ಮಾಡೋದು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರಂತೆ, ಮೊಬೈಲ್ ಆಪ್ರೇಟೆಡ್ ಮಾಡ್ಕೊಂಡು ಮಾಡಿದ್ರಂತೆ, ಇಂಪ್ರವೈಸ್ಡ್ ಎಕ್ಸ್ಪ್ಲೋಸನ್ ಉಪಯೋಗಿಸಿದಂತೆ, RDX ಇಂಪ್ರವೈಸ್ಡ್ ಸುಧಾರಿತ ಬಾಂಬುಗಳು, ಅಂದರೆ ಇಂಪ್ರವೈಸ್ಡ್ ಅಂತ ಹೇಳ್ತೀವಿ. ಈ ಥರ ಬಾಂಬ್ಗಳನ್ನ ಉಪಯೋಗಿಸಿದ್ರಂತೆ. ಅದನ್ನು ಮೊಬೈಲಲ್ಲಿ ಆಪ್ರೇಟ್ ಮಾಡಿ ಬ್ಲಾಸ್ಟ್ ಮಾಡಿದ್ರಂತೆ, ರಿಮೋಟ್ ಕಂಟ್ರೋಲ್ ಬ್ಲಾಸ್ಟ್ ಮಾಡೋದಂತೆ. ಈ ಥರ ಟಿ ವಿನಲ್ಲಿ ಅನೇಕ ಸುದ್ದಿಗಳು ಹರಡ್ತಾ ಇದೆ. ಓಕೆ, ಅವರವರು ತಿಳುವಳಿಕೆಗೆ ತಕ್ಕನಾಗಿ ಹೇಳ್ತಾರೆ. ಇದನ್ನು ನೋಡಿಕೊಂಡು ಇವತ್ತಿನ ಟಿ ವಿನಲ್ಲಿ ಸಿದ್ದರಾಮಯ್ಯನವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ, ಅವರು ಆಸ್ಪತ್ರೆಗೆ ಹೋಗ್ತಾರೆ. ವೈದೇಹಿ ಆಸ್ಪತ್ರೆಯಿಂದ ಒಂದು ಆಸ್ಪತ್ರೆ, ಇನ್ನೊಂದು ಬ್ರೂಕ್ ಆಸ್ಪತ್ರೆ ಅಂತ ಏನೋ ಒಂದು ಹೇಳ್ತಾರೆ. 2 ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿಗೆ ಹೋದ್ರಂತೆ, ಇವರು ಸಾಂತ್ವನ ಹೇಳಿದ್ರಂತೆ, ಅವರು ಯಾರು ಸಂಬಂಧಿಕರಿದ್ದರೆ ಅವ್ರನ್ನೆಲ್ಲ ಭೇಟಿ ಮಾಡಿದಂತೆ, ಅವರ ಚಿಕಿತ್ಸಾ ವೆಚ್ಚವನ್ನೆಲ್ಲ ಇವ್ರು ಭರಿಸ್ತಾರಂತೆ. ಇದೆಲ್ಲ ಕೇಳಿದ್ವಿ. ಅದು ಹೌದಪ್ಪ, ಎಂಥ ಒಳ್ಳೆ ಮುಖ್ಯಮಂತ್ರಿ. ಇನ್ನೇನು ಸ್ವಲ್ಪ ದಿವಸ ನಾವು ಟೆರರಿಸ್ಟ್ಗಳನ್ನೆಲ್ಲ ಮಟ್ಟ ಹಾಕ್ಬಿಡ್ತೀವಿ, ಎಲ್ಲರನ್ನೂ ಸೆರೆ ಹಿಡಿದ್ಬಿಡ್ತೀವಿ, ಕಾನೂನಿನಲ್ಲಿ ಉಗ್ರವಾದ ಶಿಕ್ಷೆ ಕೊಡಿಸ್ತೀವಿ. ಈ ಜನಗಳೇನೇ ಹೇಳ್ತಾರೆ, ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ, ನಾವು ಸಂವಿಧಾನ ದೊಡ್ಡದು, ನಮಗೆ ಧರ್ಮ ದೊಡ್ಡದಲ್ಲ, ನಾವು ಒಪ್ಕೊಂಡಿರ್ತಕ್ಕಂಥ ಸಂವಿಧಾನವೇ ನಮ್ಮ ಧರ್ಮ ಅಂತೆಲ್ಲ ಹೇಳ್ತೀವಿ. ಇದನ್ನು ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ಯಾರ್ದಾರು ಒಬ್ರು ತಪ್ಪೊರಿಸ್ಬೇಕು. ನಮ್ಮ ದೇಶದಲ್ಲಿ ನೋಡಿ, ನಾವು ತುಂಬ ಹೆದರಿಕೆಯಿಂದ ಬದುಕ್ತಾ ಇದ್ದೀವಿ ಹಿಂದೂಗಳು. ಯಾರು ನಾವು ಹಿಂದೂಗಳಿದ್ದೀವಿ, ಯಾರು ಹಿಂದೂ ಧರ್ಮವನ್ನು ಪ್ರೀತಿಸ್ತೀವಿ, ಯಾರು ರಾಜಕೀಯದಲ್ಲಿ ಧರ್ಮ ಇರಬೇಕು ಅಂತೀವಿ, ನಾವು ಭಾಳ ಸಾಫ್ಟ್ ಜನಗಳು. ಏನಾಗುತ್ತೆ, ನಾವು ಕಾನೂನನ್ನು ಚೌಕಟ್ಟಿನಲ್ಲೇ ಪರಿಹಾರ ಹುಡ್ಕೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಕಾನೂನಿನ ಮೀರ್ಬಿಟ್ಟು ಪರಿಹಾರ ತಗೊಳ್ತಕ್ಕಂಥ ಜನ ಇದ್ದಾರೆ. ಅವರೆಲ್ಲ ಫ್ರೀ ಕೇಳೋರು. ಎಲ್ಲಿಂದ ತಂದು ಕೊಡ್ತೀಯ ಗೊತ್ತಿಲ್ಲ ಕಣಯ್ಯ, ನನಗೆ 5 kg ಅಕ್ಕಿ ಅವ್ನು ಕೊಟ್ಟು 10 kg ಅಕ್ಕಿ ಕೊಟ್ಟರೆ ಓಟ್ ಹಾಕ್ತೀನಿ, ಅವನು 5 kg ಸಕ್ಕರೆ ಕೊಟ್ಟ, ನೀನು 10 kg ಸಕ್ಕರೆ ಕೊಟ್ಟು ಓಟ್ ಹಾಕ್ತೀನಿ, ಅವನು ಒಂದು ಓಟ್ 2,000 ಕೊಟ್ಟ, 3,000 ಕೊಟ್ಟರೆ ಓಟ್ ಹಾಕ್ತೀನಿ, 5,000 ಕೊಟ್ಟರೆ ಓಟ್. ಈ ಥರ ಡಿಮ್ಯಾಂಡ್ ಮಾಡಿ ಬಡ್ಕೊಂಡು ತಿಂತಕ್ಕಂಥ ವೋಟರ್ಸ್ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಡೆಮಾಕ್ರಸಿ ಬನಾನ ಅಲ್ಲದೆ ಮತ್ತಿನ್ನೇನು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಅದರಿಂದ ನಾವೇನು ಮಾಡ್ತೀವಿ, ಪದೇ ಹೇಳ್ತೀವಿ ನಮ್ಮ ಎಪಿಸೋಡ್ಗಳಲ್ಲಿ, ನಮ್ಮ ಇಂಡಿಯಾ ಬನಾನಾ ರಿಪಬ್ಲಿಕ್ ಆಗ್ತಿದೆ. ಯಾರು ಹೊರತಲ್ಲ, ಯಾರು ಜಾಸ್ತಿ ಬನಾನಾ ರಿಪಬ್ಲಿಕ್ ಮಾಡಿದ್ರು
ಯಾರು ಕಡಿಮೆ ಬನಾನಾ ರಿಪಬ್ಲಿಕ್ ಮಾಡ್ತಾರೆ ಅಷ್ಟೇ ಪ್ರಶ್ನೆ ಇರೋದು. ಬನಾನಾ ರಿಪಬ್ಲಿಕ್ ಅಲ್ಲ, ನಾವು ನಿಜವಾಗಿ ಡೆಮಾಕ್ರಸಿನ ಅರ್ಥ ಮಾಡ್ಕೊಂಡಿದ್ದೀವಿ, ನಿಜವಾದ ಅರ್ಥದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ 170% ಜನಕ್ಕೆ ವೋಟಿಂಗ್ ಅಧಿಕಾರನೇ ಇರೋದಿಲ್ಲ. ಯಾಕೆಂದರೆ ವೋಟಿನ ಯಾರು ಮಾರ್ಕೋತಾರೆ ಅಂತಂದು ಹೇಳಿದ್ರೆ, ಯಾರು ದುಡ್ಡು ತಗೊಂಡು ಓಟ್ ಹಾಕ್ತಾರೆ, ಯಾರು ಸೀರೆಗಳ ಆಮಿಷಕ್ಕೆ ಬಲಿಯಾಗಿ ಸೀರೆ ತಗೊಂಡು ಓಟ್ ಹಾಕ್ತಾರೆ, ಯಾರು ಪ್ಯಾಂಟ್ ಶರ್ಟು ಕೊಟ್ಟರು ಅಂತ ಓಟ್ ಹಾಕ್ತಾರೆ, ಯಾರು ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಕೊಟ್ಟರು ಅಂತ ಓಟ್ ಹಾಕ್ತಾರೆ, ಯಾರು 200 ರೂಪಾಯಿ ತಗೊಂಡು ಓಟ್ ಹಾಕ್ತಾರೆ, ಯಾರು 500 ರೂಪಾಯಿ ತಗೊಂಡು ಓಟ್ ಹಾಕ್ತಾರೆ, ಯಾರು 1000 ರೂಪಾಯಿ ತಗೊಂಡು, ಇವರೆಲ್ಲರೂ ದೇಶದ್ರೋಹಿಗಳು. ಇವರಿಗೆ ಓಟಿನ ಮಹತ್ವ ಗೊತ್ತಿಲ್ಲ, ಡೆಮಾಕ್ರಸಿ ಮಹತ್ವ ಗೊತ್ತಿಲ್ಲ. ಇಂಥದ್ರಲ್ಲೂ ಸಹ ನಾವು ಅಮೇರಿಕಾದ ಬೆನ್ನು ತರ್ತೀವಿ, ಓಲ್ಡೆಸ್ಟ್ ಡೆಮಾಕ್ರಸಿ ಅಂತ. ಅವ್ರು ನಮ್ಮ ಬೆನ್ನು ತರ್ತಾರೆ, ಇವ್ರು ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ. ಅವ್ರ ಬೆನ್ನು ನಾವು ಕರಿತೀವಿ, ನಮ್ಮ ಬೆನ್ನು ಅವ್ರು ಕರೀತಾರೆ. ಇಷ್ಟೇ ನಮ್ಗೆ ಬೇಕಾಗಿರೋದು. ಸಿದ್ದರಾಮಯ್ಯನವರು ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಆದಾಗ ವೈದ್ಯ ಆಸ್ಪತ್ರೆಗೆ ಹೋದರು. ಅಲ್ಲಿ ನೋಡಿ ಯಾರೋ ನಾಗಶ್ರೀ ಅಂತೆ, ಆಕೆ ಕಣ್ಣುಗುಡ್ಡೆ ಒಡೆದು ಹೋಗ್ಬಿಟ್ಟಿದೆ. ಅದು ರಿಪೇರಿ ಅಲ್ಲ, ಲೈಫ್ ಲಾಂಗ್ ಕೂಡ ಆಕೆ ಪಾಪ ನಿಮ್ಮನೆ ಹೆಣ್ಮಕ್ಳಾಗಿದ್ದು ಏನು ಮಾಡ್ತಿದ್ರು, ಗಂಡು ಹುಡುಕ್ತಿತ್ತ, ಓದೋದೇನಿರ್ತಿತ್ತು, ಬದುಕು ಹೇಗೆ ಸಾಗಿಸ್ಬೇಕಿತ್ತು, ಈ ಥರದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಈ ಥರದ್ದೆಲ್ಲ ಸಮಸ್ಯೆ ಬಂದಾಗ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವನು ಹೋಗ್ಬಿಟ್ಟು ನಿನ್ನ ಆಸ್ಪತ್ರೆ ಎಕ್ಸ್ಪೆಂಡಿಚರ್ ನಾನು ನೋಡ್ಕೊತೀನಿ, ನಿಮ್ಗೆ ಸಮಾಧಾನ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟೇನೆ ಇವ್ರ ಕರ್ತವ್ಯ. ಇವರು ನಿಜವಾಗ್ಲೂ ಫೇಲ್ಯೂರ್ ಆಗಿದ್ದಾರೆ. ಇವರು ಸರ್ಕಾರವನ್ನು ನಡೆಸ್ತಕ್ಕಂಥವ್ರಾಗಿ ಮುಖ್ಯಮಂತ್ರಿ ಆಗಿದ್ದು ಇವ್ರ ಕರ್ತವ್ಯ ಇಷ್ಟಕ್ಕೆ ನಡೆಯೋದಿಲ್ಲ. 100 ರೂಪಾಯಿನಲ್ಲಿ ಕೇವಲ 1 ನಯಾ ಪೈಸೆ ಜವಾಬ್ದಾರಿ ಮಾತ್ರ ನಿಭಾಯಿಸಿದ್ದಾರೆ ಅಂತ ಹೇಳೋದು. ಹಾಗಾದರೆ ಮುಖ್ಯಮಂತ್ರಿ ಕೆಲಸ ಏನು? ನಮ್ಮ ಡೆಮಾಕ್ರಸಿನ ಸ್ಟ್ರಾಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕಿತ್ತು ಅನ್ನೋ ಇವು ಪ್ರಶ್ನೆಗಳು ಉದ್ಭವ ಆಗ್ತವೆ. ಆಳವಾಗಿ ಯಾರು ವಿಶ್ಲೇಷಣೆ ಮಾಡ್ತಾರೆ ಅವರಿಗೆ ಬಹಳವಾಗಿ ಕಾಡುತ್ತೆ ಈ ಸಮಸ್ಯೆ. ಬನ್ನಿ ಇದ್ರ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು. ನೋಡಿ, ನಾವು ಈ ಥರ ಸನ್ನಿವೇಶಗಳು ಪದೇ ಸೃಷ್ಟಿಯಾಗುತ್ತೆ. 5 ವರ್ಷಗಳಲ್ಲಿ 6 ಬಾಂಬ್ ಬ್ಲಾಸ್ಟ್ ಆಯ್ತಂತೆ. ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಂತೆ. ಎಲ್ಲೋ ಮೈಸೂರು ರಸ್ತೆಯಲ್ಲಿ ಯಾವುದೋ ಮೋಟ್ರು ಕಂಪನಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಂತೆ. ಹೀಗೆ ಅನೇಕ ಬಾಂಬ್ ಬ್ಲಾಸ್ಟ್ಗಳಾಗ್ತಾರೆ. ಬೆಂಗಳೂರನ್ನೇ ಯಾಕೆ ಆಯ್ಕೆ ಮಾಡ್ಕೊತಾರೆ ಟೆರರಿಸ್ಟ್ಗಳು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ? ಮತ್ತು ಮಾಡ್ತಕ್ಕಂಥವ್ರು ಯಾರು? ಹಳೆ ಪಂಚಾಂಗ ಎಲ್ಲ ತೆಗೆದು ನೋಡಿದ್ರೆ ಇದ್ರ ಹಿಂದೆ ಮುಸಲ್ಮಾನರು ಕೈವಾಡ ಇರುತ್ತೆ. ಈ ಮುಸಲ್ಮಾನರನ್ನೇ ಈಗ ನಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನಮ್ಮ ದೇಶದ ನಿಜವಾದ ಶತ್ರುಗಳು ಯಾರು? ಪಾಕಿಸ್ತಾನದವ್ರು ನಿಜವಾದ ಶತ್ರುಗಳ, ಚೈನಾ ದೇಶದವ್ರು ನಿಜವಾದ ಶತ್ರುಗಳ, ಅಥವಾ ಬಾಂಗ್ಲಾದೇಶದಿಂದ ಆಕ್ರಮಣ ವಲಸೆಗಾರರು ನಿರಂತರವಾಗಿ ಬರ್ತಾ ಇದ್ದಾರೆ. ಇವಾಗ ನೋಡಿ, ಸಂದೇಶ ಕಲಿ ಎಪಿಸೋಡ್ ಮೊನ್ನೆಲ್ಲ ಮಾತಾಡಿದ್ವಿ. ಅಲ್ಲೇನಾಗಿದೆ, ಶಹಜಾನ್ ಶೇಖ್ ಅನ್ನೋನು ಬಾಂಗ್ಲಾದೇಶದಿಂದ ನಿರಾಶ್ರಿತರಾಗಿ ಬರ್ತಕ್ಕಂಥ ಮುಸಲ್ಮಾನರಿಗೆಲ್ಲ ಸ್ವರ್ಗ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನಂತೆ. ಏನು ಅಂದರೆ, ನಮ್ಮ ದೇಶದಲ್ಲಿ ಕೂಲಿ ಕೆಲಸ ಮಾಡಬೇಕು ಅಂದರೆ 100, 200, 300 ರೂಪಾಯಿ ಕೊಡಬೇಕಾಗುತ್ತೆ. ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಕೇವಲ 50 ರೂಪಾಯಿ ಪರ್ ಡೇ ಕೆಲಸ ಮಾಡ್ತಾರೆ. ಅವ್ರಿಗೊಂದು ಹೊತ್ತು ಊಟ ಕೊಟ್ಟರು ಸಾಕು. ಇಂಥದನ್ನೆಲ್ಲ ಕೊಡ್ತಾ ಏನಾಗಿದೆ, ಆಕ್ರಮ ವಲಸೆಗಾರರಿಗೆ ಆ ಸಂದೇಶ ಕಲಿಯಿಂದ ಸ್ವರ್ಗ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ ಅವನು, ಶಹಜಾನ್ ಶೇಖ್ ಅಂದ್ಬಿಟ್ಟು. ನೋಡಿ, ಅವನ್ನ ಸೆರೆ ಹಿಡಿಯೋದಕ್ಕೆ ಸಾಡಿದೇರಿ ಕಳ್ಳ, ಅವನು ವ್ಯಾಪಾರಿ, ಅವನ್ನ ಸೆರೆ ಹಿಡಿಯೋದಕ್ಕೆ, ಅವನ್ನ ಅರೆಸ್ಟ್ ಮಾಡೋದಕ್ಕೆ ಬಾಂಗ್ಲಾದೇಶ ವೆಸ್ಟ್ ಬೆಂಗಾಲಿನ ಡೈರೆಕ್ಟರ್ ಜನರಲ್ ಪೊಲೀಸ್ ಬರಬೇಕಾಯ್ತು. ಅವರು ಸರ್ಕಾರ ಅನೌನ್ಸ್ ಮಾಡಬೇಕಾಯ್ತು. ಹೇಗೆ ಅನೌನ್ಸ್ ಮಾಡಬೇಕಾಯ್ತು? ಹೈಕೋರ್ಟ್ ಛೀಮಾರಿ ಹಾಕಿದ್ಮೇಲೆ ಹೈಕೋರ್ಟೇ ಸರ್ಕಾರನ ವಜಾ ಮಾಡಿಬಿಡ್ಬೇಕಿತ್ತು. ಅಲ್ಲಿವರೆಗೂ ಬಂದಿತ್ತು. ಇವರಿನ 6 ದಿವಸದಲ್ಲಿ ಅವನ್ನ ಶಹಜಾನ್ ಶೇಖ್ನ ಹಿಡ್ಕೊಡ್ತೀವಿ ಅಂತಂದರು. 2 ದಿವಸದಲ್ಲಿ ಹಿಡ್ಕೊಟ್ರು.